ಎಲ್ರಿಗೂ ಪ್ರೀತಿ ನಮಸ್ಕಾರ. ಡಿಡಿ ಚಂದನ ವಾಹಿನಿಯ ಚಿಣ್ಣರ ಲೋಕಕ್ಕೆ ಆತ್ಮೀಯ ಸ್ವಾಗತ. ಚಿಣ್ಣರ ಲೋಕದಲ್ಲಿ ನಾನೇನ್ ಮಾಡ್ತಿದ್ದೇನೆ? ತಾಳತಯ್ಯ ತಕತೋ ಮಾಯ್ತು. 1 2 3 ಗೋ. ಹೊಡಿ ಚಂಚಣ. ಎಸ್, ಕತೆ ಕೇಳಲಿಕ್ಕೆ ರೆಡಿಯಾ? ನಾನು ಮಕ್ಕಳಿಗೆ ಕತೆ ಹೇಳಲಿಕ್ಕೆ ಬಂದಿದ್ದೇನೆ. ಅರೆ, ಮಕ್ಕಳೆಲ್ಲ ಇಲ್ಲಿ ತಯಾರಾಗಿ ಕೂತಿದ್ದಾರೆ. ಮಕ್ಕಳೇ ಹೇಗಿದ್ದೀರಿ? ಕತೆ ಕೇಳಲಿಕ್ಕೆ ಎಲ್ಲರೂ ತಯಾರಿದ್ದೀರಾ? ಹಾಗಾದ್ರೆ ನಾನು ಕೂಡ ತಯಾರಾಗ್ತೇನೆ. ಇವತ್ತು ನಾನು ನಿಮ್ಗೆ ಹೇಳುವ ಕಥೆಯ ಹೆಸರು ಗುಡುಗುಡು ಗುಮ್ಮಟ ದೇವರು. ಏನು? ಒಂದು ಊರಲ್ಲಿ ಒಂದು ಆಡು ಇತ್ತು. ಏನು? ಆಡು ಇತ್ತು. ಆ ಆಡಿಗೆ ಒಂದು ಮರಿ ಇತ್ತು. ತಾಯಿ ಆಡು ಮರಿ ಆಡನ್ನು ಬಿಟ್ಟು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಮರಿ ಆಡು ತಾಯಿಯನ್ನು ಬಿಟ್ಟು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಇಬ್ಬರ ಒಳಗೆ ಬಹಳ ಪ್ರೀತಿ. ಒಂದು ದಿನ ಆಡಿನ ಮರಿ ತನ್ನ ತಾಯಿಯ ಬಳಿಗೆ ಬಂದು, ಅಮ್ಮ ಅಮ್ಮ ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ? ಅಲ್ಲಿ ದೋಸೆ ಇದೆ, ಕಡುಬು ಇದೆ, ಚಕ್ಕುಲಿ ಇದೆ, ವಡೆ ಇದೆ. ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ ಎಂದಿತು. ಆಗ ತಾಯಿ ಆಡು, ಮಗು, ದಾರಿ ಕೆಟ್ಟದ್ದು, ಆದರೆ ನೀನು ದಾರಿಯಲ್ಲಿ ಯಾವತ್ತೂ ಹೆದರಬೇಡ, ಜೋಕೆ ಎಂದಿತು. ಮರಿಯಾಡು ಆಗಲಿ ಎಂದು ಅಜ್ಜಿ ಮನೆಗೆ ಹೊರಟಿತು. ದಾರಿಯಲ್ಲಿ ಒಂದು ನರಿ ಕೂತಿತ್ತು. ಅದು ಆಡಿನ ಮರಿಯನ್ನು ನೋಡಿ ದಾರಿಯನ್ನು ಅಡ್ಡ ಕಟ್ಟಿತು. ಆಗ ಆಡಿನ ಮರಿ, ನರಿಯಣ್ಣ, ಯಾಕೆ ನೀನು ನನ್ನ ದಾರಿಯನ್ನು ಅಡ್ಡ ಕಟ್ಟುತ್ತೀ ಅಂತ ಕೇಳಿತು. ಆಗ ನರಿಯಣ್ಣ ತನ್ನ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ, ನಾನೀಗ ನಿನ್ನನ್ನು ಗುಳುಕ್ಕನೆ ನುಂಗಿಬಿಡುತ್ತೇನೆ ಎಂದಿತು. ಆಗ ಆಡಿನ ಮರಿಯು ಚೂರು ಹೆದರದೆ, ನರಿಯಣ್ಣ ನರಿಯಣ್ಣ, ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ಆಮೇಲೆ ನನ್ನನ್ನು ನುಂಗಬಹುದು, ಆಮೇಲೆ ನನ್ನನ್ನು ನುಂಗಬಹುದು. ಈಗ ದಾರಿ ಬಿಡು, ಈಗ ದಾರಿ ಬಿಡು ಎಂದಿತು. ನರಿಯಣ್ಣ ದಾರಿ ಬಿಟ್ಟು ಕೊಟ್ಟಿತು. ಆಡಿನ ಮರಿಯು ಮುಂದೆ ಹೋಯಿತು. ಆಗ ದಾರಿಯಲ್ಲಿ ಒಂದು ಹದ್ದು ಕೂತಿತ್ತು. ಅದು ಆಡಿನ ಮರಿಯನ್ನು ನೋಡಿ ದಾರಿಯನ್ನು ಅಡ್ಡ ಕಟ್ಟಿತು. ಆಗ ಆಡಿನ ಮರಿಯು, ಹದ್ದಣ್ಣ, ಯಾಕೆ ನನ್ನ ದಾರಿಯನ್ನು ಅಡ್ಡ ಕಟ್ಟುತ್ತಿ ಅಂತ ಕೇಳಿತು. ಆಗ ಹದ್ದು ತನ್ನ ರೆಕ್ಕೆಗಳನ್ನು ಬೀಸುತ್ತಾ, ನಾನು ಈಗಲೇ ನಿನ್ನನ್ನು ಗುಳುಕ್ಕನೆ ನುಂಗಿ ಬಿಡುತ್ತೇನೆ ಎಂದಿತು. ಆಗ ಆಡಿನ ಮರಿಯು, ಹದ್ದಣ್ಣ ಹದ್ದಣ್ಣ, ನಾನು
ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ಆಮೇಲೆ ನನ್ನನ್ನು ನುಂಗಬಹುದು. ಈಗ ದಾರಿ ಬಿಡು, ಈಗ ದಾರಿ ಬಿಡು ಎಂದಿತು. ಹದ್ದು ದಾರಿ ಬಿಟ್ಟು ಕೊಟ್ಟಿತು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಮುಂದೆ ದಾರಿಯಲ್ಲಿ ಒಂದು ಹುಲಿಯಣ್ಣ ಕೂತಿತ್ತು. ಅದು ಆಡಿನ ಮರಿಯನ್ನು ನೋಡಿ ದಾರಿಯನ್ನು ಅಡ್ಡ ಕಟ್ಟಿತು. ಆಡಿನ ಮರಿಯು, ಹುಲಿಯಣ್ಣ ಯಾಕೆ ನನ್ನ ದಾರಿಯನ್ನು ಅಡ್ಡ ಕಟ್ಟುತ್ತಿ ಅಂತ ಕೇಳಿತು. ಆಗ ಹುಲಿಯಣ್ಣ ಏನ್ ಹೇಳಿದ? ಏ, ನಾನೀಗ ನಿನ್ನನ್ನು ಗುಳುಕ್ಕನೆ ನುಂಗಿ ಬಿಡುತ್ತೇನೆ ಅಂತ ಹುಲಿಯಣ್ಣ ಹೇಳಿದ. ಆಗ ಆಡಿನ ಮರಿಯು ಏನ್ ಹೇಳಿತು? ನನ್ನ ಜೊತೆ ಹೇಳ್ತೀರಾ? ಸ್ಟಾರ್ಟ್. 1 2 3 ಸ್ಟಾರ್ಟ್. ಹುಲಿಯಣ್ಣ ಹುಲಿಯಣ್ಣ, ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ಆಮೇಲೆ ನನ್ನನ್ನು ನುಂಗಬಹುದು. ಆಮೇಲೆ ನನ್ನನ್ನು ನುಂಗಬಹುದು. ಈಗ ದಾರಿ ಬಿಡು, ಈಗ ದಾರಿ ಬಿಡು ಎಂದಿತು. ಹುಲಿಯಣ್ಣ ದಾರಿ ಬಿಟ್ಟು ಕೊಟ್ಟನು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಈಗ ದಾರಿಯಲ್ಲಿ ಒಂದು ಸಿಂಹವು ಕಾದುಕೊಂಡೇ ಕೂತಿತ್ತು. ಅದು ಆಡಿನ ಮರಿಯನ್ನು ನೋಡಿ ದಾರಿಯನ್ನು ಅಡ್ಡ ಕಟ್ಟಿತು. ಆಗ ಆಡಿನ ಮರಿಯು, ಸಿಂಹಣ್ಣ ಯಾಕೆ ನನ್ನ ದಾರಿಯನ್ನು ಅಡ್ಡ ಕಟ್ಟುತ್ತಿ ಅಂತ ಕೇಳಿತು. ಆಗ ಸಿಂಹ ತನ್ನ ಕೇಸರವನ್ನು ನಿಗುರಿಸುತ್ತಾ, ನಾನು ಈಗಲೇ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಗದರಿದನು. ಆಗ ಆಡಿನ ಮರಿಯು ಏನ್ ಹೇಳಿತು? ಆಡಿನ ಮರಿಯು ಚೂರೂ ಹೆದರದೆ, ಸಿಂಹಣ್ಣ ಸಿಂಹಣ್ಣ, ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ನಾನು ಅಜ್ಜಿಯ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಬೆಳೆದು ಬರ್ತೇನೆ. ಆಮೇಲೆ ನನ್ನನ್ನು ನುಂಗಬಹುದು. ಆಮೇಲೆ ನನ್ನನ್ನು ನುಂಗಬಹುದು. ಈಗ ದಾರಿ ಬಿಡು, ಈಗ ದಾರಿ ಬಿಡು ಅಂದಿತು. ಸಿಂಹಣ್ಣ ದಾರಿ ಬಿಟ್ಟು ಕೊಟ್ಟನು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಹೋಗಿ ತನ್ನ ಅಜ್ಜಿ ಮನೆಯನ್ನು ಸೇರಿತು. ಅಜ್ಜಿ ಆಡನ್ನು ನೋಡಿದೊಡನೆ, ಹೋ, ಹೇಗಿದ್ದಿ? ನಿನ್ನ ಅಮ್ಮ ಹೇಗಿದ್ದಾಳೆ? ಅಯ್ಯಯ್ಯೋ, ಎಷ್ಟು ಸೊರಗಿ ಹೋಗಿದ್ದಿ ಅಂತ ಅಜ್ಜಿ ಹೇಳಿದ್ಲು. ಆಗ ಆಡಿನ ಮರಿಯು, ಅಜ್ಜಿ, ನಮ್ಮ ಮನೆಯಲ್ಲಿ ದೋಸೆ ಇಲ್ಲ, ಚಕ್ಕುಲಿ ಇಲ್ಲ, ವಡೆ ಇಲ್ಲ, ಕಡುಬು ಕೂಡ ಇಲ್ಲ. ಚೆನ್ನಾಗಿ ತಿನ್ನಲು ಕೊಟ್ಟರೆ ಮೈ ತುಂಬುತ್ತದೆ ಅಂತೂ ಆಡಿನ ಮರಿ. ಆಗ ಅಜ್ಜಿ ನಗುತ್ತಾ ಹೇಳಿದ್ಲು, ಏ, ಚೆನ್ನಾಗಿ ತಿಂದರೆ ಮೈ ತುಂಬುತ್ತದೆ ಸರಿ, ಆದರೆ ನೀನು ದಾರಿಯಲ್ಲಿ ಹೋಗುವಾಗ ನಿನ್ನನ್ನು ಯಾರಾದರೂ ಹಿಡಿದು ಬಿಟ್ಟರೆ ಅಂದ್ಲು ಅಜ್ಜಿ. ಆಗ ಆಡಿನ ಮರಿ, ಓಹೋ, ದಾರಿಯಲ್ಲಿ ಹೋಗುವಾಗ ನನ್ನನ್ನು ಯಾರಾದರೂ ಹಿಡಿದು ಬಿಟ್ಟಾರೆ, ಹಾಗಾದರೆ ಒಂದು ಉಪಾಯ ಮಾಡಬೇಕು. ಹಾ, ಸತ್ತ ಅಣ್ಣನ ಚರ್ಮ ಇದೆಯಷ್ಟೇ, ನೀನು ಅದರಿಂದ ಒಂದು ಡೋಲು ಮಾಡಿಕೊಡು. ನಾನು ಆ ಡೋಲಿನ ಒಳಗೆ ಕೂತುಕೊಂಡು ಹೋಗುತ್ತೇನೆ. ಆಗ ನನ್ನನ್ನು ಯಾರು ಕಾಣಲಾರರು, ಯಾರು ಹಿಡಿಯಲಾರರು ಅಂತ ಆಡಿನ ಮರಿ ಹೇಳಿತು. ಅಜ್ಜಿ ನಗುತ್ತಾ ಆಯ್ತು ಅಂದ್ಲು. ಕೆಲವು ದಿನಗಳು ಉರುಳಿದವು. ಅಜ್ಜಿಯ ಮನೆಯಲ್ಲಿ ಆಡಿನ ಮರಿಯು ಕಡುಬು ತಿಂದಿತು, ದೋಸೆ ತಿಂದಿತು, ಚಕ್ಕುಲಿ ತಿಂದಿತು, ಆಮೇಲೆ ವಡೆ ತಿಂದಿತು. ತೋರಾಯಿತು. ಕೆಲವು ದಿನ ಆದ್ಮೇಲೆ ಆಡಿನ ಮರಿ ಅಜ್ಜಿ ಹತ್ರ ಬಂದು, ಅಜ್ಜಿ ಅಜ್ಜಿ, ನಾನಿನ್ನು ನಮ್ಮ ಮನೆಗೆ ಹೋಗ್ಬೇಕು. ದಾರಿಯಲ್ಲಿ ನರಿ, ಹದ್ದು, ಹುಲಿ, ಸಿಂಹ ಕಾದುಕೊಂಡೇ ಕೂತಿದ್ದಾರೆ.
ಅವರಿಗೆ ನಾನು ವಾಪಸ್ ಬರ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಕೊಟ್ಟ ಮಾತನ್ನು ತಪ್ಪಬಾರದು. ಅಜ್ಜಿ, ಡೋಲು ಮಾಡಿ ಕೊಡುವೆಯಾ ಎಂದು ಆಡಿನ ಮರಿ ಕೇಳಿತು. ಆಗ ಅಜ್ಜಿ ಡೋಲು ಮಾಡಿಕೊಟ್ಟಳು. ಆಡಿನ ಮರಿಯು ಡೋಲಿನ ಒಳಗೆ ಹೋಗಿ ಕೂತಿತು. ಅಜ್ಜಿ ಡೋಲನ್ನು ದಾರಿಯಲ್ಲಿ ಹೊರಳಿಸಿ ಬಿಟ್ಟಳು. ಡೋಲು ದಾರಿಯಲ್ಲಿ ಗುಡುಗುಡನೆ ಉರುಳುತ್ತಾ ಮುಂದೆ ಸಾಗಿತು. ದಾರಿಯಲ್ಲಿ ಸಿಂಹ ಕಾದುಕೊಂಡೇ ಕೂತಿತ್ತು. ಅದು ಡೋಲನ್ನು ಕಂಡು ನೀನು ಯಾರು ಎಂದು ಕೇಳಿತು. ಆಗ ಡೋಲಿನ ಒಳಗಿದ್ದ ಆಡಿನ ಮರಿ ಹೇಳಿತು, ನಾನು ಗುಡುಗುಡು ಗುಮ್ಮಟ ದೇವರು ಅಂದಿತು. ಆಗ ಸಿಂಹ, ಗುಡುಗುಡು ಗುಮ್ಮಟ ದೇವರೇ, ನೀವು ಆ ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಆಗ ಡೋಲಿನ ಒಳಗಿರುವ ಆಡಿನ ಮರಿ, ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ ಅಂದಿತು. ಹಾಗೆ ಹೇಳ್ತಾ ಡೋಲನ್ನು ಗಟ್ಟಿಯಾಗಿ ಬಾರಿಸಿತು. ಡೋಲಿನ ಶಬ್ದಕ್ಕೆ ಸಿಂಹವು ಹೆದರಿ ಓಡಿ ಹೋಯಿತು. ಈಗ ದಾರಿಯಲ್ಲಿ ಹುಲಿಯು ಕಾದುಕೊಂಡೇ ಕೂತಿತ್ತು. ಅದು ಆಡಿನ ಮರಿಯ ಅಲ್ಲಲ್ಲಲ್ಲ ಡೋಲನ್ನು ನೋಡಿ, ನೀನು ಯಾರು ಎಂದಿತು. ಡೋಲಿನ ಒಳಗಿರುವ ಆಡಿನ ಮರಿಯು, ನಾನು ಯಾರೋ, ಗುಡುಗುಡು ಗುಮ್ಮಟ ದೇವರು. ಯಾರು ಎಂದಿತು. ಆಗ ಹುಲಿಯು, ಗುಡುಗುಡು ಗುಮ್ಮಟ ದೇವರೇ, ಯಾರದು? ಇರಲಿ, ನೀವು ಆಡಿನ ಮರಿಯನ್ನು ಕಂಡಿದ್ದೀರೋ ಅಂತ ಕೇಳಿತು. ಯಾರು? ಹುಲಿ ಕೇಳಿತು. ಆಗ ಡೋಲಿನ ಒಳಗಿರುವ ಆಡಿನ ಮರಿ ಏನ್ ಹೇಳಿತು? ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ ಎಂದಿತು. ಹಾಗೆ ಹೇಳ್ತಾ ಡೋಲನ್ನು ಗಟ್ಟಿಯಾಗಿ ಬಾರಿಸಿತು. ಡೋಲಿನ ಶಬ್ದ ಕೇಳಿ ಹುಲಿಯಣ್ಣ ಓಡಿ ಹೋದ. ಈಗ ದಾರಿಯಲ್ಲಿ ಯಾರು ಕಾಯ್ತಾ ಕೂತಿದ್ರು? ಹದ್ದು ಡೋಲನ್ನು ನೋಡಿ, ನೀನು ಯಾರು ಅಂದಿತು. ಡೋಲಿನ ಒಳಗಿರುವ ಆಡಿನ ಮರಿ, ನಾನು ಯಾರು? ನಾನು ಗುಡುಗುಡು ಗುಮ್ಮಟ ದೇವರು ಎಂದಿತು. ಆವಾಗ ಹದ್ದು, ಗುಡುಗುಡು ಗುಮ್ಮಟ ದೇವರೇ, ನೀವು ಆ ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಆಗ ಡೋಲಿನ ಒಳಗಿರುವ ಆಡಿನ ಮರಿ, ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ. ದಾರಿ ಬಿಡಿ ಗುಡು 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 ಗುಮ್ಮಟ ದೇವರಿಗೆ ಅಂತ ಹೇಳಿತು. ಹಾಗೆ ಹೇಳ್ತಾ ಡೋಲನ್ನು ಗಟ್ಟಿಯಾಗಿ ಬಾರಿಸಿತು. ಹದ್ದು ಕೂಡ ಆ ಶಬ್ದಕ್ಕೆ ಹೆದರಿ ಹಾರಿ ಹೋಯಿತು. ಈಗ ದಾರಿಯಲ್ಲಿ ಯಾರು ಕಾದು ಕೂತಿದ್ದಾರೆ? ನರಿ ದಾರಿಯಲ್ಲಿ ಕಾದು ಕೂತಿತ್ತು. ಡೋಲನ್ನು ಕಂಡು ನರಿಯು, ನೀನು ಯಾರು ಎಂದು ಕೇಳಿತು. ಆವಾಗ ಆಡಿನ ಮರಿ, ನಾನು ಗುಡುಗುಡು ಗುಮ್ಮಟ ದೇವರು ಎಂದಿತು. ಆಗ ನರಿಯು, ಗುಡುಗುಡು ಗುಮ್ಮಟ ದೇವರೇ, ನೀವು ಆ ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ನರಿ ಕೇಳಿತು. ಆಗ ಡೋಲಿನ ಒಳಗಿರುವ ಆಡಿನ ಮರಿ ಏನ್ ಹೇಳ್ತು? ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ. ದಾರಿ ಬಿಡಿ ಗುಡು 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 ಗುಮ್ಮಟ
ದೇವರಿಗೆ, ದಾರಿಗಿಡಿ ಗುಡು 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 ಗುಮ್ಮಟ ದೇವರಿಗೆ ಎಂದಿತು. ಹಾಗೆ ಹೇಳ್ತಾ ಡೋಲನ್ನು ಗಟ್ಟಿಯಾಗಿ ಬಾರಿಸಿತು. ಆದರೆ ನರಿ ಹೆದರಲಿಲ್ಲ. ಅದು ಯೋಚಿಸಿತು, ಅರೆ, ಡೋಲು ಮಾತನಾಡುವುದಿಲ್ಲ, ಡೋಲು ಮಾತನಾಡುವುದಿಲ್ಲ, ಆಡಿನ ಮರಿಯು ಮಾತನಾಡುತ್ತದೆ. ಅಂದರೆ ಡೋಲಿನ ಒಳಗೆ ಆಡಿನ ಮರಿ ಇರಬೇಕು. ನಾನು ಹತ್ತಿರ ಹೋಗಿ ನೋಡುತ್ತೇನೆ ಅಂತ ನರಿ ಡೋಲಿನ ಒಂದು ಬದಿಗೆ ಬಂದು ಅದರ ಒಳಗಿನ ಚರ್ಮವನ್ನು ಒಟ್ಟೆ ಮಾಡಿಬಿಟ್ಟಿತು, ಹರಿದು ಬಿಟ್ಟಿತು. ಅದರ ಒಳಗಿರುವ ಆಡಿನ ಮರಿಗೆ ಮೈ ಜುಮ್ಮಂತು. ಆದರೆ ಆಡಿನ ಮರಿ ಏನ್ ಮಾಡ್ತು? ಡೋಲಿನ ಇನ್ನೊಂದು ಬದಿಯ ಚರ್ಮವನ್ನು ಹರಿದು ಹೊರಗೆ ಬಂತು. ಹೊರಗೆ ಬಂದು ಮೇ 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 ಅಂತ ಗಟ್ಟಿಯಾಗಿ ಕಿರ್ಚ್ಕೊಂತು. ಆವಾಗ ಡೋಲು ಮೇಲಿಂದ ಕೆಳಗೆ ಉರುಳಿ ಬಂದಾಗಿತ್ತು. ಆಡಿನ ಮರಿಯ ಮನೆ ಕೂಡ ಸಮೀಪದಲ್ಲೇ ಇತ್ತು. ಆಡಿನ ಮರಿ ಬೊಬ್ಬೆ ಹೊಡೆದದ್ದು ಕೇಳಿ ಅಮ್ಮ ಓಡಿ ಹೊರಗೆ ಬಂದ್ಲು. ಆಡಿನ ಮರಿಯ ಅಮ್ಮನನ್ನು ನೋಡಿ ನರಿಯು ಮೆಲ್ಲ ಜಾರಿ ಬಿಟ್ಟಿತು. ತಾಯಿ ಆಡು ಮರಿಯಾಡನ್ನು ತನ್ನ ಜೊತೆಗೆ ಕರೆದುಕೊಂಡು ಮನೆಯ ಒಳಗೆ ಹೋಯಿತು. ಆಮೇಲೆ ಇಬ್ಬರು ಖುಷಿಯಾಗಿದ್ರು. ಮಕ್ಕಳೇ, ಆಡಿನ ಮರಿಯ ಗುಡುಗುಡು ಗುಮ್ಮಟ ದೇವರ ಕತೆ ಹೇಗಿತ್ತು? ಚೆನ್ನಾಗಿದ್ರೆ ಚಪ್ಪಾಳೆ ಹಾಕ್ಬೇಕಲ್ಲ, ಹಾಕಿ ಮತ್ತೆ. ಮುಂದಿನ ಸರ್ತಿ ಸಿಗುವಾಗ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ. ಓಕೆ, ಟಾಟಾ.